ನಮಸ್ಕಾರ ಸ್ನೇಹಿತರೆ. ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ, ಜೊತೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ. ಇದನ್ನು ನಾವು ಯಾಕೆ ಆಚರಿಸ್ತೀವಿ ಅನ್ನೋದು ನಮಗೆ ಗೊತ್ತಿದ್ರೆ ಇದರ ಆಚರಣೆ ಅದಕ್ಕೊಂದು ಬೆಲೆ ಬರುತ್ತೆ. ಕೇವಲ ವ್ಯಕ್ತಿಗಳ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವ, ಅಥವಾ ಆ ವ್ಯಕ್ತಿಗಳ ವಿಚಾರಕ್ಕೆ ನಾವು ಬೆಲೆ ಕೊಡ್ತಾ ಇದ್ದೀವ? ಇವತ್ತಿನ ಸಾಮಾಜಿಕ ಜಾಲತಾಣ, ಮಾಧ್ಯಮ ಹಾಗೂ ಸಮಾಜದಲ್ಲಿ ನಡೆಯೋದು ನೋಡಿದರೆ ಇವರ ಜನ್ಮದಿನವನ್ನು ಆಚರಣೆ ಮಾಡೋದೊಂದು ಆಡಂಬರ ಆಗಿದೆ ಅನಿಸ್ತದೆ. ಯಾಕಂದರೆ ಸ್ವಾತಂತ್ರ್ಯ ಹೋರಾಟಗಾರ ಆದರ್ಶಕ್ಕೆ ಬೆಲೆ ಕೊಡುವುದು ಸಂವಿಧಾನದ ಆದ್ಯ ಕರ್ತವ್ಯದಲ್ಲಿ ಬಂದರೂ ಕೂಡ ಸಂವಿಧಾನ ಪ್ರಜಾಪ್ರಭುತ್ವದ ಮುಖ್ಯ ಅಂಶ ಆಗಿರುವುದು ತಿಳಿಯದೆಯೋ ನಮ್ಮ ಪ್ರಜೆಗಳು ವ್ಯಕ್ತಿ ಪೂಜೆ ಮಾಡಿಕೊಂಡು, ವ್ಯಕ್ತಿ ದ್ವೇಷ ಮಾಡಿಕೊಂಡು ಅವರ ಆದರ್ಶಕ್ಕೆ ಬೆಲೆ ಕೊಡ್ತಾ ಇಲ್ಲ. ಗಾಂಧೀಜಿ, ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರಿಗೆ ಇಡೀ ಪ್ರಪಂಚ ಮಹಾತ್ಮ ಗಾಂಧಿ ಅಂತ ಕರೀತಾರೆ. ಆ ವ್ಯಕ್ತಿ ಮಹಾನ್ ಆಗಿರುವುದೇ ತಮ್ಮ ವಿಚಾರಗಳಿಂದ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಮಹಾತ್ಮ ಗಾಂಧಿ ಅವರ ವಿಚಾರದ ದಾಟಿಯಲ್ಲೇ ಅದನ್ನೇ ಅಳವಡಿಸಿಕೊಂಡು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದವರು. ಹಾಗಾದರೆ ಇವತ್ತಿನ ದಿನ ಏನಾಗ್ತಾ ಇದೆ? ಈ ವ್ಯಕ್ತಿಗಳ ಹೆಸರನ್ನ ರಾಜಕೀಯ ಪಕ್ಷಗಳು ತಮ್ಮ ಸ್ವಾರ್ಥದ ಉದ್ದೇಶಕ್ಕೆ ಬಳಸ್ಕೊಂಡು ವ್ಯಕ್ತಿ ಪೂಜೆಯನ್ನು, ವ್ಯಕ್ತಿ ದ್ವೇಷವನ್ನು ಬೆಳೆಸ್ತಾ ಇರೋದು ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ಸಾಮಾಜಿಕ ಜಾಲತಾಣದಲ್ಲಿ ನೀವು ಮಹಾತ್ಮ ಗಾಂಧಿ ಅವರಿಗೆ ಒಂದು ಗಾಂಧಿ ಜಯಂತಿಯ ಶುಭಾಶಯದ ಪೋಸ್ಟ್ ಹಾಕಿದರೆ ಎಷ್ಟೋ ಜನ ದ್ವೇಷ ಕಾರ್ಕೊಂಡು ಕಮೆಂಟ್ ಬಾಕ್ಸಲ್ಲಿ ಬರೋದು ಸಾಮಾನ್ಯ ಆಗಿಬಿಟ್ಟಿದೆ. ಅದಕ್ಕೋಸ್ಕರನೇ ಆ ವ್ಯಕ್ತಿಯ ವಿಚಾರಗಳನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಇವತ್ತಿನ ಜನ ಮುಂದೆ ಹಿಂದೆ ನೋಡ್ತಾ ಇದ್ದಾರೆ ಅಂತ ಹೇಳಿದರೆ, ಆ ವಿಚಾರಗಳಿಗೆ ಬೆಲೆ ಇದೆ ನಮ್ಮಲ್ಲಿ? ನಾವು ಬೆಲೆ ಕೊಡ್ತಾ ಇದ್ದೀವ, ಅಥವಾ ಆ ವಿಚಾರಗಳು ನಮ್ಗೆ ಅರ್ಥ ಆಗಿದ್ವಿ ಅನ್ನೋದು ಡೌಟ್ ಬರುತ್ತೆ. ಒಬ್ಬ ವ್ಯಕ್ತಿ ಉತ್ತಮ ವಿಚಾರಗಳನ್ನು ಹೇಳ್ಬೋದು, ಅದು ಗಾಂಧಿ ಸಹ ಹೇಳ್ಬೋದು, ಪಟೇಲ್ರು ಹೇಳ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ಬೋದು, ಅಂಬೇಡ್ಕರ್ ಹೇಳ್ಬೋದು, ರಾಹುಲ್ ಗಾಂಧಿ ಹೇಳ್ಬೋದು, ಮೋದಿ ಹೇಳ್ಬೋದು, ಉಪೇಂದ್ರ ಹೇಳ್ಬೋದು, ಯಾರು ಬೇಕಾದರೂ ಹೇಳ್ಬೋದು. ಆ ಸತ್ಯ ವಿಚಾರಗಳು ಬದಲಾಗಲ್ಲ ಅಲ್ವಾ? ಆದರೆ ನುಡಿದಂತೆ ನಡೆ ಅಂತ ಹೇಳಿ ಆ ವಿಚಾರಗಳನ್ನು ಅಳವಡಿಸಿಕೊಂಡು ನಡೆದ್ರೆ ಮಾತ್ರ ಆ ವಿಚಾರಕ್ಕೆ ಬೆಲೆ ಬರುತ್ತೆ. ಆ ವಿಚಾರದ ಜೊತೆ ಆ ವ್ಯಕ್ತಿಗೂ ಕೂಡ ಬೆಲೆ ಬರುತ್ತೆ. ಅದಕ್ಕೆ ಉದಾಹರಣೆಯೇ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು, ಜೊತೆಗೆ ಮಹಾನ್ ದಾರ್ಶನಿಕರು ಎಲ್ಲರೂ ಕೂಡ. ಅವರೆಲ್ಲರೂ ಸತ್ಯ ವಿಚಾರಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದರ ಪ್ರಕಾರ ನಡೆದು ತೋರಿಸಿ ಆ ವ್ಯಕ್ತಿಗಳು ಮಹಾನ್ ಆದರು. ಹಾಗಾದರೆ ಕೇವಲ ವಿಚಾರಗಳನ್ನು ಹೇಳಿ, ಬಾಯಿ ಮಾತಿಗೆ ಆಡಂಬರವಾಗಿ ಹೇಳಿ ಅದರ ಪ್ರಕಾರ ನಡೆದಿದ್ರೆ ಏನಂತಾಗುತ್ತೆ? ತುಂಬ ಸಿಂಪಲ್. ಸಮಾಜ ಅವರನ್ನು ಕಪಟಿಗಳು ಅಂತ ಗುರುತಿಸುತ್ತೆ. ಒಂದು 4 ದಿನ ಅವರು ಫೇಮಸ್ ಆಗಬಹುದು ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಎಲ್ಲರೂ ತಪ್ಪು ಮಾಡ್ತಾರೆ, ಎಲ್ಲರೂ ಭಾವನಾತ್ಮಕವಾಗಿ ಮೂರ್ಖರು ಆಗ್ತಾರೆ. ಆದರೆ ಎಲ್ಲರನ್ನು ಎಲ್ಲ ಕಾಲಕ್ಕೂ ಮೂರ್ಖರನ್ನಾಗಿ ಮಾಡೋದು ಸಾಧ್ಯ ಇಲ್ಲ. ಹಾಗಾಗಿ ಮೂರ್ಖರನ್ನಾಗಿ ಮಾಡ್ತೀನಿ ಅಂತ ಮುಂದೆ ಬಂದವರು ತಾವೇ ಮೂರ್ಖರಾಗ್ತಾರೆ. ತಾವು ಕಪಟಿಗಳು, ತಾವು ಸುಳ್ಳುಗಾರರು ಅಂತ ಹೇಳಿಕೊಂಡು ತೋರಿಸ್ಕೊಟ್ಬಿಡ್ತಾರೆ. ಹಾಗಾದರೆ ಮಹಾತ್ಮ ಗಾಂಧಿ ಅವರಿಗೆ ಆ ಮಹಾತ್ಮ ಅಂತ ಬಿರುದು ಸಿಕ್ಕಿದೆ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಅವರು ಮಹಾತ್ಮರಾಗಿದ್ದೇ ಸತ್ಯ ವಿಚಾರಗಳಿಂದ. ಶಾಂತಿ, ಅಹಿಂಸೆ ಇಂತಹ ವಿಚಾರಗಳೇ ಅವರನ್ನು ಇವತ್ತು ಪ್ರಪಂಚದಾದ್ಯಂತ ಮಹಾತ್ಮರನ್ನಾಗಿ ಮಾಡಿದೆ. ಅವರ ವಿಚಾರಗಳಲ್ಲಿ ಅಳವಡಿಸ್ಕೊಂಡು ನಡೆದವರು ಈಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಆದರೂ ಕೂಡ ಗಾಂಧಿ ತತ್ವದಲ್ಲೇ ತಮ್ಮ ಜೀವನವನ್ನು ನಡೆಸಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾದವರು. ಆದರೆ ಅವರು ಭಾರತದ ಪ್ರಧಾನಿ ಆದಾಗ ಅಲ್ಲಿ ಅವರಿಗೆ ಆ ಕೊಟ್ಟ ಕೆಲಸದ ಪ್ರಕಾರ ಯುದ್ಧದಲ್ಲಿ ಅವರು ಪಾಲ್ಗೊಳ್ಬೇಕಾಯಿತು. ಯಾಕಂದರೆ ಅದು ಅವ್ರ ಕೆಲಸ. ಯುದ್ಧಕ್ಕೆ ಅವರು ಪ್ರಮೋಟ್ ಕೊಡಬೇಕಾಯಿತು. ಅಂದರೆ ನಮ್ಮ ದೇಶ ವಿಭಜನೆ ಆಗಿತ್ತು ಆವಾಗಲೇ. ಸೊ ವೃತ್ತಿ ಧರ್ಮ, ಕೆಲಸದ ಧರ್ಮ ಏನು ಅನ್ನೋದು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಚೆನ್ನಾಗಿ ಗೊತ್ತಿತ್ತು.
ಲಾಲ್ ಬಹದ್ದೂರ್ ಅವ್ರ ಹೆಸರು, ಶಾಸ್ತ್ರಿ ಅಂತ ಅವರಿಗೆ ಸಿಕ್ಕಿರೋ ಬಿರುದು. ಅದ್ಯಾಕೆ ಸಿಕ್ತು? ಅದೇ ಪುನಃ ಅವರ ಶ್ರೇಷ್ಠತೆ, ಅವರು ಪಡ್ಕೊಂಡಿದ್ದದು. ಅವರು ಕಾಶಿ ವಿಶ್ವವಿದ್ಯಾಲಯದಿಂದ ಅವರಿಗೆ ಆ ಬಿರುದು ಸಿಕ್ಕಿದೆ. ಹಾಗೆಯೇ ನಾವು ಮಾಡುವ ಕೆಲಸಗಳು ನಮ್ಮನ್ನು ನಾವು ಅಳವಡಿಸಿಕೊಂಡ ವಿಚಾರಗಳಂತೆ ನಡೆದ್ರೆ ಮಾತ್ರ ನಮಗೆ ಅದಕ್ಕೆ ಬೆಲೆ ಸಿಗತ್ತೆ. ಇವತ್ತಿನ ದಿನ ಈ ದ್ವೇಷ ಹರಡುವವರು ಮಾನುಕುಲಕ್ಕೆ ಬೇಕಾದ ಶಾಂತಿ ಅಹಿಂಸೆಯನ್ನು ಬಿಟ್ಟು ದ್ವೇಷ ಹರಡ್ತಾ ಇದ್ದಾರೆ ಅಂತ ಹೇಳಿದರೆ ಅವರು ಯಾವ ಒಳ್ಳೆಯ ವಿಚಾರದಲ್ಲೂ ಒಗ್ಗಟ್ಟಾಗಿಲ್ಲ. ಹಾಗಾದರೆ ಅವರಿಗೆ ಇರೋ ಆ ಕೆಟ್ಟ ವಿಚಾರಗಳು ಅವ್ರಿಗೆ ಬೆಲೆ ಕೊಡುತ್ತಾ? ಅದೂ ಇಲ್ಲ. ಒಂದು ಸರ್ಟೆನ್ ಟೈಮ್ ತನಕ ಅದು ಕೊಡಬಹುದು ಅಷ್ಟೆ. ಯಾವತ್ತಿದ್ರೂ ಮನುಕುಲಕ್ಕೆ ಬೇಕಾದ ಸತ್ಯ, ಶಾಂತಿ, ಅಹಿಂಸೆಯ ವಿಚಾರಗಳೇ ಮೇಲಾಗಿರುತ್ತೆ. ಅದೇ ಪರಮ ಸತ್ಯ. ನೀವು ಯಾವುದ್ರ ಜೊತೆ ಇದ್ದೀರಿ, ಯಾವುದನ್ನು ಬೆಂಬಲಿಸ್ತೀರಿ, ಯಾವುದನ್ನು ವಿರೋಧಿಸುವ ಶಕ್ತಿ ಹೊಂದಿದ್ದೀರಿ ಅನ್ನೋದು, ನೀವು ಯಾವ ವಿಚಾರಗಳ ಜೊತೆ ಇದ್ದೀರಿ ಅನ್ನೋದ್ರ ಮೇಲೆ ಮ್ಯಾಟ್ರ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ವ್ಯಕ್ತಿ ಪೂಜೆ, ವ್ಯಕ್ತಿ ದ್ವೇಷ ಬಿಡಿ, ಒಳ್ಳೆಯ ವಿಚಾರಕ್ಕೆ ಬೆಲೆ ಕೊಡಿ. ಆವಾಗ ನಾವು ಈ ಮಹಾನ್ ವ್ಯಕ್ತಿಗಳ ಜನ್ಮದಿನವನ್ನು ಆಚರಿಸೋದಕ್ಕೆ ಒಂದು ಅರ್ಥ ಇರುತ್ತೆ.